ತಿರುಚಿಟ್ರಂಬಲಂ. ಓಂ ಶಿವಾ ತಿರುಚಿಟ್ರಂಬಲಂ. ತಿರುಚಿಟ್ರಂಬಲಂ ಗುರುದೇವ. ಗುರುವೇ ಶರಣಂ. ಗುರುದೇವ, ಇವಾಗ ಆತ್ಮ ಮತ್ತು ನಾವು ಮಾಡೋ ಪಾಪ ಕರ್ಮ ಎರಡಕ್ಕೂ ಯಾವುದಕ್ಕೂ ರೂಪ ಇಲ್ಲ, ಯಾವ್ದು ರೂಪ ಇಲ್ಲ ಅಂತ ಅಂದಾಗ ಜನ್ಮ ಜನ್ಮಾಂತರಕ್ಕೆ ಈ ಆತ್ಮಗೆ ಪಾಪ ಕರ್ಮ ಯಾವ್ದ್ರ ಮೂಲಕ ಅಂಟ್ಕೊಳ್ಳುತ್ತೆ? ಒಳ್ಳೆ ಪ್ರಶ್ನೆ. ಮತ್ತೆ ಫಸ್ಟ್ ಕ್ಲಾಸ್ ಪ್ರಶ್ನೆ. ಆತ್ಮಕ್ಕೂ ರೂಪವಿಲ್ಲ, ಪಾಪ ಕರ್ಮಗಳಿಗೂ ರೂಪವಿಲ್ಲ. ಪಾಪ ಕರ್ಮ ಋಣ ಇದಕ್ಕೆಲ್ಲ ರೂಪ ಇಲ್ಲ ಅಲ್ವಾ? ಆದರೆ ಇದಕ್ಕೊಂದು ಮಾಯೆ ಉಂಟು, ಇದಕ್ಕೊಂದು ಮಾಯೆ ಉಂಟು, ಆತ್ಮಕ್ಕೊಂದು ಮಾಯೆ ಉಂಟು. ಈ ಪಾಪ ಕರ್ಮ ಋಣ ಇದಕ್ಕೂ ಒಂದು ಮಾಯೆ ಉಂಟು. ಈ ಮಾಯೆಯ ಮೂಲಕ ಇದೆಲ್ಲ ಅಂಟಿಕೊಳ್ತದೆ. ಈ ಮಾಯೆಗೆ ಕೂಡ ರೂಪ ಇಲ್ಲ. ಯಾವ ರೀತಿ ಅಂಟಿಕೊಳ್ತದೆ ಆತ್ಮಕ್ಕೆ ಅಂತ ಹೇಳಿದ್ರೆ, ಮಾಯೆಯ ಮೂಲಕ ಅಂಟಿಕೊಳ್ತದೆ. ಮಾಯೆಗೆ ಕೂಡ ರೂಪ ಇಲ್ಲ. ನಾವು ಕೇವಲ ಆತ್ಮಕ್ಕೆ ರೂಪ ಇಲ್ಲ, ಆತ್ಮಕ್ಕೆ ನಿಜವಾಗಿ ರೂಪ ಇಲ್ಲ. ಆದರೆ ಅದು ರೂಪವಾಗಿ ಕಾಣ್ತದಲ್ಲ, ಒಂದು ದೇಹವಾಗಿ ಕಾಣ್ತದಲ್ಲ. ಆ ದೇಹದ ಒಳಗಿರುತ್ತಾನೆ ಆತ್ಮ. ಆತ್ಮ ಒಳಗಿರುವ ಕಾರಣದಲ್ಲಿ ದೇಹಕ್ಕೆ ಬೆಲೆ. ಈ ದೇಹ ಎಂಬುದು ಮಾಯಿ. ಈಗ ಅರ್ಥ ಆಯ್ತಾ? ದೇಹ ಎಂಬುದು ಮಾಯಿ, ಆತ್ಮ ಎಂಬುದು ಅಮರ, ಅದಕ್ಕೆ ಮರಣ ಇಲ್ಲ. ಅದು ಮಾಯಿ ಅಲ್ಲ. ಒಂದು ಆತ್ಮ 1000 ದೇಹದಲ್ಲಿ ಬರ್ಬೋದು, ಒಂದು ಆತ್ಮ 1,00,000 ದೇಹದಲ್ಲಿ ಬರ್ಬೋದು, ಒಂದು ಆತ್ಮ 1,00,00,000 ದೇಹದಲ್ಲಿ ಬರ್ಬೋದು. ಅದಾದ್ರ ಕೆಪಾಸಿಟಿಗೆ ತಕ್ಕ ಹಾಗೆ, ಅದಾದ್ರ ಆಸೆಗೆ ತಕ್ಕ ಹಾಗೆ, ಅದರ ಎಲ್ಲ ಸ್ಥಿತಿಗಳಿಗೆ ತಕ್ಕ ಹಾಗೆ ಅದು ಪ್ರಯಾಣ ಮಾಡ್ತಾನೆ ಇರ್ಬೋದು. ಒಬ್ಬ ಆಧ್ಯಾತ್ಮಿಕದಲ್ಲಿ ಪ್ರಯಾಣ ಮಾಡ್ತಾ ಇದ್ದಾನೆ, ಮಾಡ್ತಾನಿದ್ದಾನೆ, ಆಗಲಿಲ್ಲ, ಸತ್ತು ಹೋದ. ಆತ್ಮ ಅಲ್ಲಿಂದಲೇ ಪ್ರಯಾಣ ಸ್ಟಾರ್ಟ್ ಮಾಡ್ತದೆ. ಇನ್ನೊಂದು ದೇಹವನ್ನು ಹುಡುಕುವಾಗ ಆಧ್ಯಾತ್ಮಿಕ ಸಂಬಂಧಪಟ್ಟ ದೇಹವನ್ನು ಹುಡುಕಿ ಅದರೊಳಗೆ ಪ್ರವೇಶ ಆಗ್ತದೆ. ಅದು ಗರ್ಭದಲ್ಲಿರುವಾಗ ಇರ್ಬೋದು, ಅಲ್ಲ ಇನ್ನು ಸ್ವಲ್ಪ ತಿಳಿದ ಮೇಲೆ ಜ್ಞಾನ ಎಲ್ಲ ಆಗಿದ್ದರೆ ಪರಕಾಯ ಪ್ರವೇಶದ ಮೂಲಕವಾಗ್ಬೋದು, ಹೇಗೂ ಆಗ್ಬೋದು. ಈ ಆತ್ಮ ಏನು ಬಯಸಿದೆ ಅದನ್ನು ಮುಗಿಸ್ಲಿಕ್ಕೆ, ಅದನ್ನು ಪರಿಪೂರ್ಣಗೊಳಿಸಲಿಕ್ಕೆ ಅದು ದೇಹವನ್ನು ತಾಳ್ತಾನೆ ಇರ್ತದೆ. ಆ ಕಾರಣ ದೇಹ ಎಂಬುದು ಮಾಯೆ. ದೇಹದೊಳಗೆ ಯಾರು ಕೂತ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ, ದೇಹದೊಳಗೆ ಯಾರು ಕೂತ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಆದರೆ ದೇಹದ ಮೂಲಕ ಎಲ್ಲವೂ ಕಾಣ್ತಾರೆ. ಅವ ಮಾಡೋ ಒಳ್ಳೆಯದು, ಅವ ಮಾಡೋ ಕೆಟ್ಟದು, ಅವನೆಲ್ಲ ವಿಚಾರಗಳು ಕಾಣೋದು ನಮಗೆ ದೇಹದ ಮೂಲಕ. ಈ ದೇಹ ಎಂಬುದು ಮಾಯೆ. ಈ ಮಾಯೆಯಲ್ಲಿ ಅಂಟಿಕೊಂಡದ್ದು ಕರ್ಮ ಋಣ ಪಾಪ ಎಲ್ಲವೂ. ಆತ್ಮಕ್ಕೆ ಹೇಗೆ ಅಂಟಿಕೊಳ್ತದೆ ಅಂತ ಹೇಳಿ, ಆತ್ಮಕ್ಕಿರುವ ಮಾಯೆ ದೇಹ, ಈ ದೇಹಕ್ಕಿರುವ ಮಾಯೆ ಈ ಕರ್ಮ ಋಣ ಎಲ್ಲವೂ. ಇದೆಲ್ಲವೂ ಸೇರಿಕೊಂಡದ್ದು ಇದೇ ಆತ್ಮದಲ್ಲಿ. ಆತ್ಮ ಒಂದು ದೇಹಕ್ಕೆ ಬಂತು ಅಂತ ಹೇಳಿದ್ರೆ ಎಲ್ಲವೂ ಆಟೋಮೆಟಿಕ್ ಆಗಿ ಆ್ಯಡ್ ಆಗ್ತಾ ಹೋಗ್ತದೆ. ಅದಕ್ಕೆ ಯಾವಾಗ ಎಲ್ಲವೂ ಋಣಮುಕ್ತವಾಯಿತು, ಆತ್ಮ ಏನೂ ಇಲ್ಲ ಅಲ್ಲಿ, ಅದಕ್ಕೆ ಯಾವುದೇ ಆಸೆಗಳು ಇಲ್ಲ, ಪರಿಪೂರ್ಣ ಆಯಿತು ಅಂತ ಹೇಳುವಾಗ ಅದು ಪಂಚಭೂತದಲ್ಲಿ ಒಂದಾಗಿಕೊಳ್ತದೆ. ಹೇಗೂ ಆಗ್ಬೋದು. ಅದು ಕೂಡ ಒಂದು ಶಕ್ತಿ, ಅದು ಕೂಡ ಒಂದು ಆತ್ಮವೇ, ಅದು ಕೂಡ ಒಂದು ಚೈತನ್ಯವೇ. ಗಾಳಿ ನೀರು ಅಗ್ನಿ ವಾಯು ಜಲ ಎಲ್ಲವೂ ಪಂಚಭೂತ. ಆದ ಕಾರಣ ಭಗವಂತನನ್ನು ಎಲ್ಲ ಕಡೆ ಇದ್ದಾನೆ ಅಂತ ಹೇಳಿದ್ರು. ಗೊತ್ತಾಯ್ತಾ? ಆಗ ಎಲ್ಲದಕ್ಕೂ ಕಾರಣ ಭಗವಂತನೇ. ಈ ಮಾಯನ್ನು ಸೃಷ್ಟಿ ಮಾಡಿದ ಭಗವಂತನೇ. ಆ ಸತ್ಯ ಸ್ಥಿತಿಯನ್ನು ನೀನು ತಿಳಿಬೇಕಾದ್ರೆ ಮಾನವ ಜನ್ಮದಲ್ಲಿ ನೀನು ಇಷ್ಟನ್ನು ದಾಟಿ ಬಂದರೆ ಮಾತ್ರ ಆ ಸತ್ಯ ಸ್ಥಿತಿಯನ್ನು ನೋಡಲಿಕ್ಕೆ ಸಾಧ್ಯ. ಎಲ್ಲ ಜನ್ಮದಲ್ಲಿ ನೀನು ದಾಟಿ 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 ಆ ಸತ್ಯವನ್ನು ತಿಳಿದು ಮಾನವ ಜನ್ಮಕ್ಕೆ ಬಂದಿದ್ದಿ. ಈ ಮಾನವ ಜನ್ಮ ನಿನ್ನ ಕೊನೆಯ ಸ್ಥಿತಿ. ಈ ಮಾನವ ಜನ್ಮವನ್ನು ನೀನು ಸರಿಯಾಗಿ ದಾಟಿದ್ರೆ ನೀನು ಮಹೇಶನಾಗ್ತಿ.
ಮಹದೇಶ್ವರನಾಗ್ತಿ, ಒಂದು ನಾರಾಯಣನಾಗ್ತಿ ಡೆಫಿನೆಟ್ಲಿ. ಆದ ಕಾರಣ ಈ ಮಾನವ ಜನ್ಮದಲ್ಲಿ ಇಷ್ಟೆಲ್ಲ ಗೊಂದಲ, ಇಷ್ಟೆಲ್ಲ ವಿಚಾರಗಳು, ಅಂಥ ಪರೀಕ್ಷೆ ಇದು ಮಾನವ ಜನ್ಮ ಅಂತ ಹೇಳಿದ್ರೆ. ಒಂದ್ಸಲ ಸಂತೋಷ ಆಗ್ತದೆ ಮಾನವ ಜನ್ಮ ನೆನೆಸುವಾಗ, ಇನ್ನೊಂದ್ಸಲ ದುಃಖವೂ ಆಗ್ತದೆ ಮಾನವ ಜನ್ಮ ನೆನೆಸುವಾಗ. ಕೆಲವು ಸಲ ಶ್ರೇಷ್ಠ ಅಂತ ಅನಿಸ್ತದೆ, ಕೆಲವು ಸಲ ಎಂತ ದರಿದ್ರ ಅಂತಲೂ ಅನಿಸ್ತದೆ. ಸಾವಿರ ರೀತಿಯಲ್ಲಿ ಅನಿಸ್ತದೆ ಅವರವರ ಒಳಗೆ. ಅಲ್ವಾ? ನಮಗೆ ಸರಿಯಾದ ಕೂಡಲೇ ನಮಗೊಂದು ಸಂತೋಷ, ನಮಗೇನು ರಾಂಗ್ ಆದ ಕೂಡಲೇ ನಮಗೊಂದು ದುಃಖ. ಅಲ್ವಾ? ಯಾಕೆ ಬೇಕಾಗ್ತದೆ? ಇದೆಲ್ಲ ಒಂದು ದೊಡ್ಡ ಟ್ವಿಸ್ಟ್ ಇದು, ಈ ಮನುಷ್ಯ ಜನ್ಮ ಅಂತ ಹೇಳಿದ್ರೆ. ಇದು ಫೈನಲ್. ಆದ ಕಾರಣ ಮನುಷ್ಯನಿಗೆ ಇಷ್ಟು ಬುದ್ಧಿ, ಇಷ್ಟು ಜ್ಞಾನ, ಎಲ್ಲವನ್ನೂ ತಿಳ್ಕೊಳ್ಳುವ ಶಕ್ತಿ ಕೊಟ್ಟಿದ್ದಾನೆ ಅಂತ ಹೇಳಿದರೆ ಅವ ಭಗವಂತನ ಹತ್ತಿರ ಇದ್ದಾನೆ ಅಂತ ಅರ್ಥ. ಅಲ್ಲಿ ಅವ ಏನನ್ನು ತಿಳ್ಕೊಳ್ಬೇಕು, ಏನನ್ನು ಹಿಡ್ಕೊಳ್ಬೇಕು, ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಈ ಮುದ್ರೆ ಎಂಬುದು ಸರಿಯಾದ ಮಾರ್ಗವನ್ನು ಹೇಳ್ತದೆ. ಅರ್ಥ ಆಯ್ತಲ್ಲ? ಜೀವಾತ್ಮ ಪರಮಾತ್ಮ ಒಂದಾದರೆ ಚಿನ್ ಮುದ್ರೆ ಆಗ್ತದೆ, ಜ್ಞಾನ ಮುದ್ರೆ ಆಗ್ತದೆ, ಸಿಂಹ ಮುದ್ರೆ ಆಗ್ತದೆ, ಯೋಗ ಮುದ್ರೆ ಆಗ್ತದೆ, ಅನೇಕ ರೀತಿಯಲ್ಲಿ ಹೇಳಿದ್ದಾರೆ. ಅರ್ಥ ಆಯ್ತಲ್ವಾ? ಇದೆಲ್ಲ ಅನುಭವ ರೂಪದಲ್ಲಿ ತಿಳ್ಕೊಳ್ಬೇಕು. ಎಂತೆಂಥ ಪರಬ್ರಹ್ಮ ಜ್ಞಾನಿಗಳನ್ನು ಕೂಡ ಈ ಮಾಯ ಬಿಡ್ಲಿಲ್ಲ. ಪರಬ್ರಹ್ಮ ಜ್ಞಾನಿಗಳು ಅಂತ ಹೇಳಿದ್ರೆ ಒಂದು ಮನುಷ್ಯರಿಂದ ಎಷ್ಟೋ ಮೇಲೆ ಇದ್ದವರು, ಅವರನ್ನೇ ಮಾಯೆ ಬಿಡಲಿಲ್ಲ ಅಂತ ಹೇಳಿ ಪುರಾಣದಲ್ಲಿ ಹೇಳಿರುವಾಗ ಅಷ್ಟು ಸುಲಭದಲ್ಲಿ ಈ ಮಾಯೆಯ ಬಗ್ಗೆ ಅರ್ಥ ಮಾಡಲಿಕ್ಕೆ ಸಾಧ್ಯವಾ? ಅದೇ ಹೇಳಿದ್ದು, ನಾವು ಮಾಯೆಯಲ್ಲಿರುವಾಗ ನಾವು ಮಾಯೆಯಲ್ಲಿದ್ದೇವೆ ಅಂತ ನಮಗೆ ಗೊತ್ತೇ ಆಗುವುದಿಲ್ಲ. ನಾವು ಮಾಯೆಯನ್ನು ಬಿಟ್ಟು ಹೊರಗೆ ಬಂದಾಗ ಗೊತ್ತಾಗೋದು ನಾವು ಇಷ್ಟು ದಿನ ಇದ್ದದ್ದು ಮಾಯೆಯಲ್ಲಿಯ, ನಾವು ಇಷ್ಟು ದಿನ ಮಾಡಿದ ತಪ್ಪು. ಆ ತಪ್ಪು ಮಾಡೋದು ತಪ್ಪು ಅಂತ ಗೊತ್ತೇ ಆಗುದಿಲ್ಲ ಅಲ್ಲ, ಅದು ಮಾಯೆ. ನಮಗೆ ಅರಿವಿಲ್ಲದಂತೆ ನಮ್ಮ ಕೈಯಿಂದ ಒಳ್ಳೇದಾಗ್ತಾ ಹೋಗ್ತದಲ್ಲ, ಅದು ಸತ್ಯ. ನಮಗೆ ಅರಿವಿಲ್ಲದಂತೆ ನಮ್ಮ ಕೈಯಿಂದ ಒಳ್ಳೇದಾಗ್ತಾ ಹೋಗ್ತದೆ. ಅದೆಷ್ಟೇ ಸಣ್ಣ ಮನೆ ಇರಲಿ, ಎಷ್ಟೇ ಪಾಪದವ ಇರಲಿ, ಎಷ್ಟೇ ಬಡವನಿರಲಿ, ಅಲ್ಲೊಂದು ಭಿಕ್ಷುಕನೇ ಇರಲಿ, ಅವನಿಂದ ಒಬ್ಬರಿಗೆ ಉಪಕಾರ ಉಂಟೇ ಉಂಟು. ಈ ಪ್ರಪಂಚ ನಡಿಬೇಕಾದ್ರೆ, ಪ್ರತಿಯೊಬ್ಬನ ಜೀವನ ನಡಿಬೇಕಾದ್ರೆ ಪ್ರತಿಯೊಬ್ಬನು ಟೈಅಪ್ ಇರಬೇಕು ಅಂತ ಹೇಳುದು. ಇದೊಂದು ಸಂಕೋಲೆ ಅಂತ ಹೇಳುದು. ಅಲ್ವಾ? ಹೇಳೋದರ್ಥ ಆಯ್ತು. ಫೈನಲ್ ತಗೊಳ್ಳೋದು ನಾವು. ಭಿಕ್ಷುಕನಿಗೆ ಎಲ್ಲರೂ ಭಿಕ್ಷೆ ಹಾಕ್ತಾರೆ, ಎಲ್ಲರೂ ಭಿಕ್ಷೆ ಹಾಕ್ತಾರೆ, ಒಂದಷ್ಟು ಭಿಕ್ಷೆ ಸಿಗ್ತದೆ. ಅವನಿಗೆ ಏನಾದ್ರು ಬೇಕು ಅಂದ್ರೆ ಆ ಭಿಕ್ಷೆ ಇನ್ನೊಂದು ಕಡೆ ಹೋಗುದಿಲ್ವಾ? ಆ ಭಿಕ್ಷುಕನಿಂದ ಅವನಿಗೊಂದು ದಾರಿ ಆಯ್ತಾ ಇಲ್ವಾ? ಆಗ ಭಿಕ್ಷುಕ ಕೂಡ ಇಲ್ಲಿ ಒಬ್ಬನಿಗೆ ದಾರಿ ಮಾಡಿ ಕೊಡ್ತಾನೆ ಅಂತ ಆಯ್ತಲ್ವಾ? ಸರಿಯಾಗಿ ಆಲೋಚನೆ ಮಾಡಿದರೆ ಅಲ್ಲ, ಅವನಿಗೆ ಏನೋ ಒಂದು ಬೇಕು, ಏನೋ ಒಂದು ತಗೊಳ್ಬೇಕು, ಒಂದು ಹಸಿವೆ ಆಯ್ತು, ಊಟ ಮಾಡಬೇಕು, ಯಾರು ಭಿಕ್ಷೆ ಕೊಡುದಿಲ್ಲ. ನಾಲ್ಕು ಭಿಕ್ಷೆ ಬೇಡಿದ್ರೆ ಹೋಗಿ ಕೊಡ್ತಾನೆ ಅಂತ. ಆ ಹೋಟೆಲಿಗೆ ಒಂದು ಅಲ್ಲ, ಒಂದೇನೋ ಒಂದು ತಗೊಳ್ಳುವನಿಗೆ ಒಂದು ಜೀವನಕ್ಕೆ ಆ ದಿನಕ್ಕೆ ದಾರಿ ಅಲ್ವಾ? ಒಂದು 10 ರೂಪಾಯಿ ಆದ್ರೆ ಆ ದಿನಕ್ಕೆ ದಾರಿ ಅಲ್ವಾ? ಇಲ್ಲಿಂದ ನಾವು ಆಲೋಚನೆ ಮಾಡಿಕೊಂಡು ಹೋದ್ರೆ ಇಲ್ಲಿ ಎಲ್ಲರೂ ಎಲ್ಲರಿಗೂ ಬೇಕಾದವರೆ ಕೊನೆಗೆ. ಅಲ್ವಾ? ಹಾಗೆ ಇದು ಮಾಯೆ. ನೀನು ಮಾಯೆಯಲ್ಲಿ ಇರಬೇಕು ಅಂತ ಹೇಳಿದ್ರೆ ನಿನ್ನ ಕಣ್ಣ ಮುಂದೆ ಎಲ್ಲರೂ ಕಾಣಬೇಕು. ಆದ ಕಾರಣ ಭಗವಂತ ಮೊದಲೆಲ್ಲ ಸೃಷ್ಟಿ ಮಾಡಿಬಿಟ್ಟ. ನಮ್ಮ ಸುತ್ತಮುತ್ತಲೆಲ್ಲರೂ ಸೃಷ್ಟಿ ಮಾಡಿಬಿಟ್ಟ. ನಮ್ಮ ಸುತ್ತಮುತ್ತಲಿರುವವರೆಲ್ಲವೂ ನಮ್ಮ ಕರ್ಮ, ನಮ್ಮ ಋಣ ಅಷ್ಟೇ. ನಮ್ಮ ಕರ್ಮ, ನಮ್ಮ ಋಣ ನಮ್ಮ ಸುತ್ತಮುತ್ತಲು ಯಾವಾಗಲೂ ಇರುವ ವಿಚಾರ. ಇದು ಅರ್ಥ ಮಾಡಿಕೊಳ್ಳಿ. ಇದು ಕಣ್ಣಿಗೆ ಕಾಣೋದೇ ಇಲ್ಲ. ಹೇಗೆ ಬಂದು ಸೇರಿದ್ದು ನೀವೆಲ್ಲ ಒಂದು ಗುರುಮನೆಗೆ?
ನಿಮಗೆ ಗೊತ್ತಿದ್ದು ಸೇರಿದ್ರ, ಗೊತ್ತಿದ್ದು ಬಂದ್ರ, ಅದು ಯಾವುದು ಕರ್ಕೊಂಡು ಬಂದು ನಿಲ್ಲಿಸಿತ್ತು? ಹಾ, ನಿಮ್ಮ ಆತ್ಮ. ಸತ್ಯ ಅಲ್ವಾ? ಹಾ, ಆಗ ಆತ್ಮದಲ್ಲಿ ಅದು ಹೇಗೆ ಬಂತು? ಅದು ಜನ್ಮ ಜನ್ಮಕ್ಕೆ ಸಂಬಂಧಪಟ್ಟು ಬಂತು. ನಮ್ಮ ಪರಿಚಯವೇ ಇಲ್ಲ, ಯಾರು ಅಂತಲೇ ಗೊತ್ತಿಲ್ಲ, ಅವರು ಏನಂತಲೇ ಗೊತ್ತಿಲ್ಲ. ನಾವು ಅವರ ಮುಂದೆ ಹೋಗಿ ಗುರುಗಳೇ ಅಂತೇಳಿ ಕಲಿಬೇಕು ಅಂತ ಹೇಳಿದಾಗ ಅವ್ರು ಹೇಳಿದ್ರ ನೀನು ಬಾ, ಅಲ್ಲ ಇಲ್ಲಿ ಆದ್ರೂ ಹೇಳಿದ ಯಾರನ್ನಾದ್ರೂ ನೀವು ಬನ್ನಿ ಸೇವೆ ಮಾಡಿ? ಯಾರಿಗೂ ಹೇಳಿಲ್ಲ ಇವತ್ತಿನವರೆಗೆ, ಇನ್ನು ಮುಂದೆಯೂ ಹೇಳುವುದಿಲ್ಲ. ಸತ್ಯ ಇದ್ದವ ಯಾವುದೋ ಒಂದು ರೀತಿಯಲ್ಲಿ ಬಂದು ಮುಟ್ತಾರೆ, ಜನ್ಮಕ್ಕೆ ಸಂಬಂಧ ಇದ್ದವ. ಇದನ್ನು ಮುಗಿಸ್ಲೇಬೇಕು ನೀವು, ಅದು ನಿಮ್ಮ ಆತ್ಮದಲ್ಲೇ ಇರುವುದು. ಅದು ಕಾಣಾದ ವಿಚಾರ. ಅದು ಒಂದು ವೇಳೆ ನಮಗೆ ಖಂಡಿತು ಅಂತ ಹೇಳಿದರೆ ಈ ಜೀವನವೇ ಇಲ್ಲ, ಇಲ್ಲಿ ಫಿನಿಶ್, ಏನಿಲ್ಲ. ಅದು ಒಂದು ವೇಳೆ ನಮಗೆ ಕಂಡು ಹೋಯಿತು, ನಾಳೆ ಹೀಗೆ ಆಗ್ತದೆ, ಮುಂದೆ ಹೀಗೆ ಆಗ್ತದೆ, ಮತ್ತೆ ಏನಿಲ್ಲ ಅಲ್ಲಿ. ಅವ ದೇವರೇ, ಅವನಿಗೆ ಮುಂದೆ ಏನು ನಡೀತೆ ಅಂತ ಗೊತ್ತುಂಟು ಅವನಿಗೆ. ಹೇಳೋದತ್ತಾಯ್ತಾ? ಮುಂದೆ ಏನು ನಡೀತೆ, ಸಕಲ ವಿಚಾರ ಹೀಗೆ ನಡೀತೆ ಅಂತ ಗೊತ್ತಾದ್ರೆ ಅವ ಯಾವತ್ತು ಸಂತೋಷದಲ್ಲಿ ಮುಗುಳ್ನಗೆಯಲ್ಲಿ ಇರ್ತಾರೆ. ದೇವರ ಮುಖ ನೋಡಿದರೆ ಸರಿಯಾಗಿ ಎಲ್ಲ ಶಿಲ್ಪಿಗಳ ಹತ್ರ ಕೇಳಬೇಕು, ಎಲ್ಲ ಆರ್ಟಿಸ್ಟ್ಗಳು, ಎಲ್ಲ ಚಿತ್ರ ಮಾಡೋರ ಹತ್ರ, ಎಲ್ಲ ಹತ್ರ ಕೇಳಬೇಕು. ಒಂದು ದೇವರ ಮುಖ ಬಿಡಿಸುದು ಅಂತ ಹೇಳಿದ್ರೆ ನೀವು ಯಾವುದಕ್ಕೆ ಮುಖ್ಯವಾಗಿ ಪ್ರಾಧಾನ್ಯತೆ ಕೊಡ್ತೀರಿ ಅಂತೇಳಿ? ನಗು ಮುಖಕ್ಕೆ. ದೇವರ ಮುಖ ಅಂದ್ರೆ ಒಂದು ನಗು ಇರಬೇಕು, ಒಂದು ಸ್ಮೈಲ್ ಇರಬೇಕು. ಒಂದು ಕಣ್ಣು ಅಂತ ಹೇಳಿದ್ರೆ ಕಣ್ಣಿನಲ್ಲಿ ಕರುಣೆ ಇರಬೇಕು, ಮುಖದಲ್ಲಿ ನಗು. ಅರ್ಥ ಆಯ್ತಲ್ಲ? ಕಣ್ಣಿನಲ್ಲಿ ಕರುಣೆ ಇದ್ದರೆ ಅವನಲ್ಲಿ ಒಂದು ಭಗವಂತನ ಸ್ವರೂಪ ಉಂಟು ಅಂತೇಳಿ ಅರ್ಥ. ಯಾವುದೋ ಒಂದು ರೀತಿಯಲ್ಲಿ ಭಗವಂತನ ಅಂಶ ಉಂಟು ಅಂತ ಅರ್ಥ. ಕಣ್ಣಿನಲ್ಲಿ ಯಾವತ್ತೂ ಕರುಣೆ ಇರಬೇಕು. ಭಗವಂತನ ಕಣ್ಣು ಅಂದ್ರೆ ಕರುಣೆ. ಆ ಕರುಣೆ ಯಾಕೆ ಗೊತ್ತಾ? ಅವ ಕಷ್ಟಪಡ್ದನ್ನು ನೋಡ್ಲಿಕ್ಕೆ ಆಗುದಿಲ್ಲ ಭಗವಂತನಿಗೆ. ನೀನು ಮಾಡಿದ ಕರ್ಮವನ್ನು ನನ್ನ ಎದುರೇ ನೀನು ಅನುಭವಿಸ್ತಾ ಇದ್ದಿ, ನಾನು ಇನ್ನು ಮುಂದೆ ಇದ್ದೇನೆ, ಆದರೆ ನಿನಗೆ ಏನು ಆಗಬಾರ್ದು ಅಂತೇಳಿ ಯಾವತ್ತೂ ಕರುಣೆಯ ಕಣ್ಣನ್ನು ನೋಡ್ತಾ ಇರ್ತದೆ. ಯಾವುದು? ಭಗವಂತನ ಕಣ್ಣು. ಆ ಮುಗುಳ್ನಗೆ ಯಾಕೆ ಗೊತ್ತಾ? ನಾನು ಎಷ್ಟು ಹೇಳಿದ್ರೆ ನಿಂಗೆ ಅರ್ಥ ಆಗಲಿಲ್ಲ, ನಾನು ಎಷ್ಟು ಒಳ್ಳೇದು ಹೇಳಿದೆ ನಿಂಗೆ ಅರ್ಥವೇ ಆಗಲಿಲ್ಲ. ಆ ಲೈಟ್ ಸ್ಮೈಲ್, ಒಂದು ಮುಗುಳ್ನಗೆ. ಆ ಮುಗುಳ್ನಗೆ ನಾವು ತಿಳಿದುಕೊಳ್ಬೇಕು. ಆ ಭಗವಂತನನ್ನು ನೋಡುವಾಗ ನಾವು ಹೀಗೆ ನಮ್ಮ ಮುಖದಲ್ಲಿ ನಗು ಇರಬೇಕು, ನಮ್ಮೊಳಗೊಂದು ಕರುಣೆ ಇರಬೇಕು, ಕೂಡಿದಷ್ಟು ನಾವು ಮೌನವಾಗಿರಬೇಕು ಎಂಬ ವಿಷಯವನ್ನೆಲ್ಲ ನಾವು ಭಗವಂತನನ್ನು ನೋಡಿ ಕಲಿಬೇಕು. ಭಗವಂತನನ್ನು ನೋಡ್ಲಿಕ್ಕೆ ಆಗುದಿಲ್ಲ. ಆಗ ಭಗವಂತ ಅಂತ ಹೇಳೋದು ಸ್ಥಿತಿಯನ್ನು ನಮ್ಮ ಋಷಿಮುನಿಗಳೆಲ್ಲ ಮಾಡಿ ತೋರಿಸಿದ್ದಾರೆ. ಒಂದು ಶಿವಲಿಂಗದಲ್ಲಿ, ಒಂದು ರೂಪದಲ್ಲಿ ಅಲ್ವಾ, ಇನ್ನು ಅನೇಕ ರೀತಿಯಲ್ಲಿ ಮಾಡಿ ತೋರಿಸಿದ್ದಾರೆ ನನಗೆ. ಒಂದೊಂದು ಶಕ್ತಿ, ಒಂದೊಂದು ಚೈತನ್ಯಕ್ಕಿರುವ ರೂಪ ಅಂತ ಕೊಟ್ಟರು. ಅದಕ್ಕೆ ಯಾವ ರೂಪವನ್ನು ಕೊಟ್ಟರು? ಒಂದು ಚೈತನ್ಯಕ್ಕೆ ಮನುಷ್ಯ ರೂಪವನ್ನೇ ಕೊಟ್ಟರು ಅಲ್ವಾ. ಎಲ್ಲ ದೇವರಿಗೆ ಕೊಟ್ಟ ರೂಪ ಮನುಷ್ಯ ರೂಪವೇ, ಎಲ್ಲ ದೇವೇಂದ್ರಿಗೆ ಕೊಟ್ಟ ರೂಪ ಅಮ್ಮಂದೇ ಅಲ್ವಾ. ಶಕ್ತಿ ಜಗನ್ಮಾತೆ ಎಲ್ಲ ಅಮ್ಮನ ರೂಪವೇ ಕೊಟ್ಟರು. ಇದರಿಂದ ಶ್ರೇಷ್ಠ ಇನ್ನೊಂದು ಇಲ್ಲ, ಈ ರೂಪದಕ್ಕಿಂತ ಮೇಲಾದ ರೂಪ ಇನ್ನೊಂದಿಲ್ಲ. ಇದರೊಳಗೆ ಭಗವಂತ ವಾಸವಾಗಿದ್ದಾನೆ, ಈ ರೂಪದೊಳಗೆ ಭಗವಂತ ಇದ್ದಾನೆ ಎಂಬ ಸತ್ಯವನ್ನು ತಿಳಿದು ನಮ್ಮ ಋಷಿಮುನಿಗಳೆಲ್ಲ ಭಗವಂತನಿಗೆ ಮನುಷ್ಯನ ರೂಪವನ್ನೇ ತೋರಿಸಿತು. ಭಗವಂತ ವಾಸವಾಗಿರುವುದೆಲ್ಲಿ? ಮನುಷ್ಯರ ಒಳಗೆ ಎಂಬ ಸತ್ಯವನ್ನು ತಿಳಿದ. ಯಾರು? ಒಬ್ಬ ಋಷಿ, ಒಬ್ಬ ಸತ್ಯವಂತ. ಅವನನ್ನು ಹಿಂಬಾಲಿಸಿಕೊಂಡು ಹೋದವರಿಗೆಲ್ಲ ಸತ್ಯ ತಿಳಿಯಿತು. ಇದೆಲ್ಲ ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ್ರೆ ಈ ಕರ್ಮ, ಈ ಋಣ, ಈ ಆತ್ಮ, ಇದೆಲ್ಲ ಯಾಕೆ, ಇದು ಕಣ್ಣಿಗೆ ಕಾಣುವುದೇ ಇಲ್ಲ, ಅದು ಯಾಕೆ ಅನುಭವಿಸ್ತದೆ ಅಂದರೆ ಒಂದು ಮಾಯೆ.
ಆ ಮಾಯೆ ಎಂಬುದೇ ಈ ದೇಹ. ಈ ದೇಹ ಇಲ್ಲದಿದ್ದರೆ ಅದು ಅನುಭವಿಸುವ ಸ್ಥಿತಿಯೇ ಬೇರೆ. ದೇಹ ಬೇಕೇ ಬೇಕು ಆತ್ಮಕ್ಕೆ. ಆ ಭಗವಂತನ ಹತ್ರ ಹೋಗಬೇಕು ಅಂತ ಹೇಳಿದರೆ ಜೀವಾತ್ಮ ಆಗಲೇಬೇಕು. ಆತ್ಮವಾಗಿದ್ದರೆ ಭಗವಂತನ ಹತ್ರ ಹೋಗಲಿಕ್ಕೆ ಸಾಧ್ಯ ಅಲ್ಲ, ಪರಮಾತ್ಮ ಹತ್ರ ಹೋಗಿ ಸೇರಲಿಕ್ಕೆ ಸಾಧ್ಯ ಅಲ್ಲ, ಪರಬ್ರಹ್ಮನಾಗಲಿಕ್ಕೆ ಸಾಧ್ಯ ಅಲ್ಲ. ಜೀವಾತ್ಮವಾಗಿದ್ದರೆ ಮಾತ್ರ ಅದು ಸಾಧ್ಯ. ಆದ ಕಾರಣ ಈ ಮನುಷ್ಯ ಜನ್ಮ ಎಂಬುದು ಇಷ್ಟು ಪವಿತ್ರ ಅಂತ ಹೇಳೋದು. ಇದನ್ನು ನಾವು ಅನುಭವದಲ್ಲೇ ತಿಳಿದುಕೊಂಡು ಇದಕ್ಕೊಂದು ದಾರಿಯನ್ನು ನಾವು ಸೃಷ್ಟಿ ಮಾಡಿಕೊಳ್ಬೇಕು ನಮ್ಮ ಒಳಗೆ. ಅದಕ್ಕಾದ ಆತ್ಮವಿಶ್ವಾಸ, ಅದಕ್ಕಾದ ತನ್ನಂಬಿಕೆ, ಅದಕ್ಕಾದ ಒಂದು ಸುಲಭವಾದ ದಾರಿ ಒಂದು ಗುರು ಸೇವೆ ಮೂಲಕ ಖಂಡಿತವಾಗಿಯೂ ಸಿಗ್ತದೆ. ಇಷ್ಟೇ ಹೇಳೋದು. ಆ ದಾರಿಯಲ್ಲಿ ಹೋಗ್ಲಿಕ್ಕೆ ನೀವು ಪ್ರಯತ್ನ ಪಡಬೇಕು. ಆ ಪ್ರಯತ್ನ ಎಂಬುದು ನಿಮಗೆ ಫಲ ಕೊಡ್ತದ ಇಲ್ವೋ ಬೇಡ, ಅದು ನಿಮ್ಮ ಒಳಗೆ ಅದು ಸೃಷ್ಟಿ ಆದರೆ ಸಾಕು. ಅಸತ್ಯ ಪ್ರಯತ್ನ ಎಂಬುದು ತನ್ನಿಂತಾನಾಗಿ ಆಗೋದು. ಇಲ್ಲಿ ಪ್ರಯತ್ನ ಪಡೋದಲ್ಲ, ನೀವು ಅದು ತನ್ನಿಂತಾನಾಗಿ ಆಗೋದು. ಸೊ ನೀವು ಅದನ್ನು ಒಳಗೆ ಕೂತ್ಕೊಳ್ಸ್ಲಿಕ್ಕೆ ಕಲಿಬೇಕು, ಆ ಚೈತನ್ಯವನ್ನು, ಆ ಪವಿತ್ರತೆಯನ್ನು. ಆಗ ಇದು ಏನು ಅಂತೇಳಿ ಅದು ತನ್ನಿಂತಾನಾಗಿ ಹುಡುಕುತ್ತದೆ. ಪ್ರಯತ್ನ ಒಂದೊಂದು ಸ್ಟೆಪ್ ಮುಂದಿಟ್ಟುಕೊಂಡೇ ಹೋಗ್ತದೆ. ಒಂದು ನಂಬಿಕೆಯನ್ನು ಸೃಷ್ಟಿ ಮಾಡ್ತಾ ಹೋಗ್ತದೆ. ನಂಬಿಕೆ ಅಂದರೆ ಒಂದೊಂದು ಹೆಜ್ಜೆ. ಹೇಳ್ಬೇಕಾಯ್ತಾ? ಇದು ಯಾವಾಗ ನಿಮ್ಮೊಳಗೆ ನೀವು ಕಂಡುಕೊಳ್ತೀರೋ ಆವಾಗ ನಿಮಗೆ ಇದೆಲ್ಲವೂ ಅರ್ಥ ಆಗುವುದು. ಕರ್ಮ ಅಂದ್ರೆ ಏನು, ಋಣ ಅಂದ್ರೆ ಏನು, ಆತ್ಮ ಅಂದ್ರೆ ಏನು, ಇದು ಯಾವುದು ಕಣ್ಣಿಗೆ ಕಾಣದಿದ್ರೂ ನಾವು ಯಾಕೆ ಅನುಭವಿಸ್ತಾ ಇದ್ದೇವೆ ಅಂತೇಳಿ ಇದು ಪರ್ಫೆಕ್ಟಾಗಿ 100ರಲ್ಲಿ 100 ತಿಳಿದುಕೊಳ್ಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬನು, ಇದು ಅಂತಲ್ಲ, ಯಾವುದೇ ವಿಚಾರ ಆದರೂ ಒಬ್ಬ 100ರಲ್ಲಿ 100 ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಸ್ವಂತ ಅವನೇ ಅನುಭವಿಸಿದರೆ ಸಾಧ್ಯ. ಹೇಳೋದೊಂದು ಈ ರೀತಿಯಾಗಿದೆ ಅಂತೆಲ್ಲ ಹೇಳ್ಬೋದು. ಆಗ ಅದನ್ನು ಅನುಭವಿಸ್ಬೇಕು. ಅರ್ಥ ಆಯ್ತಲ್ಲ? ಅದನ್ನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಒಂದು ತನ್ನ ಒಳಗೆ ಹೋಗಿ ಅದು ಕೂತುಕೊಂಡು ಅದೇನು ಕೆಲಸ ಮಾಡ್ತದೆ ಅಂತ ಹೇಳುವಾಗ ಅದು ಓನ್ ಎಕ್ಸ್ಪೀರಿಯನ್ಸ್. ಅರ್ಥ ಆಯ್ತಲ್ವ? ನಿಮ್ಮ ಅನುಭವವೇ ಅದಕ್ಕೆ ಉತ್ತರ ಕೊಡು. ಯಾವುದು ಇಲ್ಲಿ ಕಣ್ಣಿಗೆ ಕಾಣುವುದಿಲ್ಲ, ಇದಂತೂ ಸತ್ಯ. ಕಣ್ಣಿಗೆ ಕಾಣುವುದು ಯಾವುದು ಸತ್ಯ ಅಲ್ಲ, ಇದು ಸತ್ಯ. ನಾವು ಅನುಭವಿಸುವ ವಿಚಾರ, ಮುಂದಿನ ವಿಚಾರ ಯಾವುದೂ ಕಣ್ಣಿಗೆ ಕಾಣುವುದಿಲ್ಲ. ಆದರೆ ನಾವು ಅದರಲ್ಲಿ ಬಂದಿ. ಆದರೆ ನಮಗೆ ಕಣ್ಣಿಗೆ ಕಾಣುವ ವಿಚಾರ ಎಲ್ಲವೂ ನಮ್ಮದಲ್ಲ. ಆದರೆ ನಾವು ಅದನ್ನು ನಮ್ಮದು ಅಂತ ಹೇಳ್ತೇವೆ. ನಮ್ಮ ವಿಚಾರ ಕಣ್ಣಿಗೆ ಕಾಣೋದೇ ಇಲ್ಲ. ಅದು ಹೇಳಿದಾಗೆ ನಾವು ಹೋಗಲೇಬೇಕು. ಇಲ್ಲಿ ಕಣ್ಣಿಗೆ ಕಾಣುವ ಎಲ್ಲ ವಿಚಾರಗಳು ಇದೊಂದು ಮಾಯೆ, ಇದೊಂದು ಆಸೆ. ಅದು ಸತ್ಯ. ಕಣ್ಣಿಗೆ ಕಾಣಾದ ವಿಚಾರ, ಕಣ್ಣಿಗೆ ಕಾಣಾದ ವಿಚಾರ ನಮ್ಮನ್ನು ನಡೆಸ್ತಾ ಇರೋದು. ಕಣ್ಣಿಗೆ ಕಾಣಾದ ವಿಚಾರ ನಮ್ಮ ಕಣ್ಣಿಗೆ ಇಷ್ಟೆಲ್ಲ ತೋರಿಸುವುದು. ಹೇಳ್ದಾಯ್ತಾ? ಆಗ ಕಾಣಾದ ಒಂದು ಶಕ್ತಿ ನಮ್ಮನ್ನು ಕಾಪಾಡ್ತದೆ. ಇದಂತೂ ಸತ್ಯ. ಒಂದು ಕಾಣಾದ ಒಂದು ಶಕ್ತಿ ಉಂಟು ನಮ್ಮನ್ನು ಕಾಪಾಡಿಕೊಂಡು. ಅದಕ್ಕೊಂದು ಶರಣಾಗಿ, ಅದಕ್ಕೆ 1000 ರೀತಿಯಲ್ಲಿ ಹೇಳಿದ್ದಾರೆ. ಕಾಣಾದ ಶಕ್ತಿಗೆ ಹೆಸರು ದೇವರು, ದೈವ, ಗುರು, ಹಿರಿಯರು, ಮಾತಾ, ಪಿತಾ, 1000 ರೀತಿಯಲ್ಲಿ ಹೇಳಿದ್ದಾರೆ. ಅದು ನೀವು ಆಯ್ಕೆ ಮಾಡಿಕೊಳ್ಬೇಕಾದ್ದು ಯಾರು ಕೈ. ನಾವು ಏನು ಮಾಡಿದ್ರು ಅದಕ್ಕೊಂದು ನೋಡಿಕೊಳ್ಳುವ ಒಬ್ಬ ಇದ್ದಾನೆ, ಒಂದು ಅಂತ ಹೇಳುದು CC ಕ್ಯಾಮರಾ ಇಟ್ಟಿದ್ದಾರೆ ಅಂತ ಹೇಳೋ ಒಂದು ಜ್ಞಾನ ನಮ್ಮೊಳಗೆ ಬರುವಾಗ ಆಟೋಮೆಟಿಕ್ ಆಗಿ ಕರ್ಮ, ಋಣ, ಈ ವಿಚಾರದಿಂದೆಲ್ಲ ನಾವು ಸ್ವಲ್ಪ ಹೊರಗೆ ಬರ್ಲಿಕ್ಕೆ ಆಗ್ತದೆ. ಅವನಿಗೆ ಭಯಪಡಲೇಬೇಕು, ಯಾರಾದರೂ ಸರಿ. ಏನೇ ಮಾಡಿದ್ರು ಅದಕ್ಕೊಂದು ಫಲ ಇದೆ. ಖಂಡಿತವಾಗಿ ಒಳ್ಳೆಯದು ಮಾಡಿದ್ರು ಕೆಟ್ಟದ್ದು ಮಾಡಿದ್ರು ಎರಡನ್ನೂ ಅನುಭವಿಸುವುದು ನಾವೇ, ಬೇರೆ ಯಾರೂ ಅಲ್ಲ. ಬೇರೆ ಯಾರು ನಮಗೆ ಹೊರಗಿನಿಂದ ಒಳ್ಳೆಯದು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಕೆಟ್ಟದ್ದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬನ ಏಳಿಗೆಗೆ ಅವನೇ ಕಾರಣ, ಒಬ್ಬನ ಅವನತಿಗೆ ಅವನೇ ಕಾರಣ, ಸೋಲಿಗೆ ಗೆಲುವಿಗೆ ಅವನೇ ಕಾರಣ, ಸತ್ಯವನ್ನು ತಿಳಿಲಿಕ್ಕೆ ಅವನೇ ಕಾರಣ, ಅಜ್ಞಾನದಲ್ಲಿ ಬೀಳಲಿಕ್ಕೆ ಅವನೇ ಕಾರಣ.
ಇಲ್ಲಿ ಯಾರು ಹೊರಗಿನವರಲ್ಲ. ಹೊರಗಿನಿಂದ ನಮ್ಗೆ ಏನೂ ಆಗುವುದಿಲ್ಲ. ನಮ್ಮ ಅಂತರಾತ್ಮದಲ್ಲಿ ಏನು ಸೃಷ್ಟಿಯಾಗ್ತದೆ ಅದೇ ನಮಗೆ ಹೊರಗೆ ಕಾಣು. ಬೆಂಕಿ ಬೆಂಕಿ ಥರ ತಂದು ಸ್ಥಾನ ಸುಟ್ಟು ಆಮೇಲೆ ಹೊರಗೆ. ಖಂಡಿತವಾಗಿ ಅರ್ಥ ಆಯ್ತಲ್ವಾ? ಹಾಗೆ ಎಲ್ಲ ತಿಳ್ಕೊಳ್ಬೇಕು ಅಂದರೆ ಸಮಯ ಬರಬೇಕು, ಆ ಕಾಲ ಬರಬೇಕು. ನಿಮ್ಮ ಆತ್ಮ ಇದನ್ನೆಲ್ಲ ಕೇಳ್ತದೆ ಅಂತ ಹೇಳಿದರೆ ಅದು ಯಾವುದೋ ಒಂದು ಜನ್ಮದ ಒಂದು ಪರಿಮಳ ಇರ್ಬೋದು ವಿಷಯಗಳು. ಆ ಸಮಯ ಬರುವಾಗ ಖಂಡಿತವಾಗಿಯೂ ಎಲ್ಲರಿಗೂ ಅರ್ಥ ಆಗ್ತದೆ. ಏನು ಸಿಗಬೇಕು ಅದೇ ಸಿಗೋದು ಅಂತ ಹೇಳುದು. ಕೃಷ್ಣ ರಾಧೆ ಹತ್ರ ಕೇಳ್ತಾನಂತೆ, ಏನು ಗೊತ್ತಾ, ನಾನು ಇಲ್ಲದ ಸ್ಥಳ ಯಾವುದು ಹೇಳು ಅಂತೇಳಿ ಕೃಷ್ಣ ರಾಧೆ ಹತ್ರ ಕೇಳುದು. ಆಗ ರಾಧೆ ಒಂದು ಮಾತು ಹೇಳ್ತಾಳೆ, ನನ್ನ ಹಣೆ ಬರದಲ್ಲಿ ಬಿಟ್ಟು ಬೇರೆಲ್ಲ ಕಡೆ ನೀನಿದ್ದಿ ಅಂತೇಳಿ. ನನ್ನ ಹಣೆ ಬರದಲ್ಲಿ ಬಿಟ್ಟು ಬೇರೆಲ್ಲ ಕಡೆ ನೀನಿದ್ದಿ ಅಂತೇಳಿ. ಕೃಷ್ಣ ಮತ್ತು ರಾಧೆ ಅಂತ ಪ್ರೇಯಸಿಯಾಗಿದ್ದು ಅವ್ರಿಗೆ ಒಂದಾಗಿರ್ಲಿಕ್ಕೆ ಆಗಲಿಲ್ಲ. ಆ ದೇವರಿಗೆ ಬಿಡ್ಲಿಲ್ಲ ಅಲ್ವಾ? ಅವರನ್ನೇ ವಿಧಿ ಆಟ ಆಡಿಸಿಬಿಟ್ಟಿದ್ದು. ಅವ್ರಿಗದು ಇಲ್ಲ ವಿಚಾರ ಅಲ್ವಾ? ಆಗ ಕೃಷ್ಣ ಒಪ್ಪಿಕೊಳ್ತಾರೆ ಅದನ್ನು, ಹೌದು ಅಂತೇಳಿ. ಅರ್ಥ ಆಯ್ತಲ್ವಾ? ಇನ್ನೊಂದು ವಿಷಯ, ಅದೇ ಕೃಷ್ಣ ಈ ಕಡೆ ಬಂದು ರುಕ್ಮಿಣಿ ಹತ್ರ ಕೇಳ್ತಾರೆ, ರುಕ್ಮಿಣಿ ನಿಂಗೆ ಏನು ಬೇಕು ಅಂತ. ರುಕ್ಮಿಣಿ ಹೆಂಡತಿ. ಆಗ ರುಕ್ಮಿಣಿ ಹೇಳ್ತಾಳೆ ಕೃಷ್ಣ ಹತ್ರ, ಏನು ಹೇಳ್ತಾಳೆ, ನಿನ್ನ ಪ್ರೇಯಸಿಯ ಸ್ಥಾನ ನನಗೆ ಸಿಕ್ಕಿದ್ರೆ ಒಳ್ಳೆದಿತ್ತು. ನಿನ್ನ ಹೆಂಡತಿಯ ಸ್ಥಾನಕ್ಕಿಂತಲೂ ನಿನ್ನ ಪ್ರೇಯಸಿಯ ಸ್ಥಾನ ಬಹಳ ಶ್ರೇಷ್ಠ, ಅದು ಸಿಕ್ಕಿದ್ರೆ ಒಳ್ಳೆದಿತ್ತು ಅಂತೇಳಿ. ಯಾಕೆ ಹೀಗೆ ಹೇಳ್ತಿ? ಅಲ್ಲ, ಯಾರು ಕೃಷ್ಣ ಮತ್ತು ರುಕ್ಮಿಣಿ ಅಂತೇಳಿ ಹೇಳುವುದಿಲ್ಲ. ಎಲ್ಲೋ ಬೆರಳಿಕೆಯಷ್ಟು ಹೇಳ್ತಾರೆ, ಆದರೆ ಪ್ರಪಂಚದಾದ್ಯಂತ ಹೇಳೋದು ರಾಧಾಕೃಷ್ಣ 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 ಅಂತೇಳಿ. ಆ ಸ್ಥಾನ ನನಗೆ ಬೇಕಿತ್ತು. ಇವಳು ಆಸೆ ಪಟ್ಟದೇದು ಅಲ್ವಾ? ಭಗವಂತನ ಹೆಂಡತಿಯರು, ಒಂದು ರಾಧೆ, ಒಂದು ರುಕ್ಮಿಣಿ. ಕೃಷ್ಣನ ಒಂದು ಲವರ್, ಒಂದು ಹೆಂಡತಿ ಇಟ್ಟುಕೊಳ್ಳು. ಎರಡು ಹೆಂಡತಿಯರಿಗೆ ಸಮಾನ. ಅದು ಇಬ್ಬರಿಗೆ ಬೇಕಾದ್ದು ಸಿಕ್ಲಿಲ್ಲ ಅಲ್ಲ. ಆ ಕೃಷ್ಣನಿಗೂ ಆ ರೀತಿ ಇರ್ಲಿಕ್ಕೆ ಆಗ್ಲಿಲ್ಲ ಅಲ್ಲ. ವಿಧಿಯಲ್ಲಿ ಏನು ಬರೆದಿದೆ, ಏನು ನಡಿಬೇಕು ಅಂತ ಹೇಳಿ ಅದು ಮೊದಲೇ ಡಿಸೈಡ್ ಆಗಿದೆ. ಆಗಿರುವಾಗ ಇದೆಲ್ಲ ಆಲೋಚನೆ ಮಾಡ್ತೀವಿ ವ್ಯರ್ಥ. ಅದಾದ ಸಮಯದಲ್ಲಿ ಏನು ಮಾಡಬೇಕು ಅದು ಮಾಡಿಯೇ ಮಾಡ್ತೀವಿ ಎಂಬ ನಂಬಿಕೆಯಲ್ಲಿ ಪ್ರೆಸೆಂಟ್ ನಿಮ್ಮ ವರ್ತಮಾನ ಕಾಲಕ್ಕೆ ಬೆಲೆ ಕೊಟ್ಟು ನೀವು ವರ್ತಮಾನ ಕಾಲದಲ್ಲಿ ಹೇಗಿದೆ ಅದನ್ನು ತಿಳಿದು ನೀವು ಜೀವನ ಮಾಡ್ತಾ ಹೋದರೆ ಅದು ಬೆಸ್ಟ್ ಅಂತೇಳಿ, ಅದು ಪವಿತ್ರ ಸ್ಥಿತಿ ಅಂತೇಳಿ. ತಿರುಚಿತ್ರಮಲಂ ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.